ಈ ಸಜ್ಜನ ಪಕ್ಷಪಾತ ಇದೆಲ್ಲ ಸರ್ವಸಾಮಾನ್ಯವಾಗಿದೆ. ಹೆಂಗಂದ್ರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಅಧಿಕಾರಿಗಳು. ಈಗ ಲಂಚ ಕೊಟ್ಟರೆ ಕೆಲಸ, ಲಂಚ ಕೊಡಿದ್ರೆ ಕೆಲಸ ಇಲ್ಲ. ಇದು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ. ಈಗ ಮಾನ್ಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಮನೆ ಮುಂದೆನೂ ಹೇಳಿ ಬಂದಿದ್ದೀನಿ. ಏನಂದರೆ ಸ್ವಾಮಿ, ನಾವು 30 ವರ್ಷದಿಂದ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ಗುತ್ತಿಗೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೀಗಿರುವಾಗ ಮೊನ್ನೆ 66/12/2012 ಟೆಂಡರ್ ಕರೀತಾರೆ. ಈ ಪ್ರಕ್ರಿಮೆಂಟ್ ಟೆಂಡರ್ 24 ಟೆಂಡರ್ಗಳು ಕರೀತಾರೆ ಸ್ವಾಮಿ. ನಾವು ಈ ಟೆಂಡರ್ಗಳಿಗೆ ಹಣ ಹಂಚಿಕೆ ಮಾಡಾಕ ಬ್ಯಾಂಕ್ಲಿಂದ ಲೇವಾದೇವಿಯವರಿಂದ ಸುಮಾರು ಲಕ್ಷಗಳ ಗಟ್ಟಲೆ ನಾವು ಸಾಲ ಮಾಡ್ಕೊಂಬಂದು ಟೆಂಡರ್ಗಳು ಹಾಕಿದ್ದೀವಿ. ಟೆಂಡರ್ನಲ್ಲಿ ಟೆಕ್ನಿಕಲ್ ಬಿಡ್ ಓಪನ್ ಮಾಡ್ತಾರೆ. ಟೆಕ್ನಿಕಲ್ ಬಿಡ್ಡಲ್ಲಿ ಪಾಸ್ ಆಗ್ತೀನಿ. ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡ್ತಾರೆ, ಪಾಸ್ ಆಗ್ತೀನಿ. 24 ಟೆಂಡರ್ಗಳಲ್ಲಿ 14 ಟೆಂಡರ್ಗಳು ನನಗೆ ಸಿಗುತ್ತೆ. ಇದರಿಂದ ಬಾಧಿತರಾದ ಈ ಮೇಲ್ವರ್ಗದವರು ಗುತ್ತಿಗೆದಾರರು ಒಳಸಂಚು ಮಾಡ್ಕೊಂಡು ಇವನಿಗೆ ಟೆಂಡರ್ಗಳು ಸಿಗಬಾರ್ದನ್ನೋ ಉದ್ದೇಶದಿಂದ ಈ ಕಿಂಗ್ಸ್ ವುಡ್ ಅನ್ನೋರು ಇದ್ದಾರೆ ಕರ್ನಾಟಕದಲ್ಲಿ, ಒಬ್ಬ ದೊಡ್ಡ ಸಪ್ಲೈಯರ್. ಅವರು ಕರ್ನಾಟಕ ಅರಣ್ಯ ನಿಗಮದಲ್ಲಿ 10 ರೂಪಾಯಿ ವಸ್ತುನ 1 ರೂಪಾಯಿಗೆ ಖರೀದಿ ಮಾಡಿಕೊಂಡು ಮೋಸ ಮಾಡ್ತಾವೆ. ಇವರು ಮತ್ತು ಗುತ್ತಿಗೆದಾರರೆಲ್ಲ ಸೇರಿ ನನಗೆ ಯಾವುದೇ ಕಾರಣಕ್ಕೂ ಟೆಂಡರ್ಗೆ ಸಿಗಬಾರ್ದು ಅನ್ನೋ ಉದ್ದೇಶದಿಂದ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ವಿಜಯಮೋಹನ್ ರಾಜ್ IFS ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಶಿವಮೊಗ್ಗ ಹನುಮಂತರಾಯಪ್ಪ, ವಿಭಾಗೀಯ ವ್ಯವಸ್ಥಾಪಕರಾದ ಸುರೇಶ್ CN ಇವರಿಗೆ ಒಳಸಂಚು ಮಾಡ್ಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಕೊಂಡು ಇವತ್ತು ನನ್ನ ಟೆಂಡರ್ಗಳನ್ನ ವಿನಾಕಾರಣ ಇವರಿಗೆ ಮುಂದೆ ಬರಬಾರ್ದು, ಪರಿಶಿಷ್ಟ ಜಾತಿಯವನು ಮುಂದೆ ಬರಬಾರ್ದು, ಇವನು ತಪ್ಪಿಸ್ಬೇಕನ್ನೋ ಉದ್ದೇಶದಿಂದ ಅಧ್ಯಕ್ಷರು ತಿಂದಿದ್ದಾರೆ. ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರು ಅವರೇ. ಅಧ್ಯಕ್ಷರ ಮನೆಗೆ ಹೋಗ್ತಾನೆ ಕಿಂಗ್ಸ್ ವುಡ್ ಅವರು, ಕಿಂಗ್ಸ್ ವುಡ್ ಫರೂಕ್ ಅಂತ ಇಲ್ಲಿ RT ನಗರದಾಗಿದ್ದಾರೆ, ದೊಡ್ಡ ಕಾಂಟ್ರಾಕ್ಟ್. ಇವರೆಲ್ಲ ಹೋಗಿ ಅಧ್ಯಕ್ಷರ ಒಳಗೊಂಡು ಅಧ್ಯಕ್ಷರಲ್ಲಿ ಮಾತಾಡ್ಕೊಂಡು MDಗಳು ಕರೆಸಿ, EDಗಳು ಕರೆಸಿ, ಅಧಿಕಾರಿಗಳನ್ನ ಕರೆಸಿ ನನ್ನ ಟೆಂಡರ್ಗಳನ್ನ ಇವರು ಕನ್ಸಿಡರ್ ಮಾಡದೆ ಬೇರೆ ಟೆಂಡರ್ ದುಡ್ಡು ಕೊಟ್ರೆ ಉದ್ಧಾರ. ಇನ್ನು ಮುಂದೆ 100 ವರ್ಷ ಹೋದ್ರೂ ಸಹಿತ ನಮಗೆ ನ್ಯಾಯ ಸಿಗೋದಿಲ್ಲ. ಎಲ್ಲ ಟೆಂಡರ್ಗಳಲ್ಲೂ ನಾವು ಟೆಂಡರ್ನಲ್ಲಿ ಅಕ್ಸೆಪ್ಟ್ ಆಗಿದ್ರು ಸಹಿತ ಯಾವ ಉದ್ದೇಶದಿಂದ ನನ್ನ ಕ್ಯಾನ್ಸಲ್ ಮಾಡಿ ಇವರು ರೀಟೆಂಡರ್ ಕರೀತಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದೇಳ್ತದೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಲ್ಲಿ ಕೇಳೋರಿಲ್ಲ. ನಿವೃತ್ತಿ ಆಗಿರೋರಿಗೆ ಕೆಲಸಕ್ಕೆ ತಕೊಂಡು 60,000 ರೂಪಾಯಿ ಸಂಬಳ ಕೊಡ್ತಾರೆ. ಇನ್ನೊಂದು ಅಡ್ವಾನ್ಸ್ ವರ್ಕ್ ಮಾಡ್ತಾರೆ, ಟೆಂಡರ್ಗೆ ಕರೆಯೋದಿಲ್ಲ. ಸರ್ಕಾರ ಘನ ಸರ್ಕಾರ ತುಂಡು ಗುತ್ತಿಗೆ ರದ್ದು ಮಾಡಿ ವರ್ಷಗಳಾಯ್ತು. ಇವತ್ತು ತುಂಡು ಗುತ್ತಿಗೆ ಮಾಡಿ ಲಕ್ಷಾಂತರ ರೂಪಾಯಿ ಹೊಡಿತಾರೆ. ಈ ಒಂದು ವಿಜಯಮೋಹನ್ ರಾಜು IFS ಮತ್ತು ಹನುಮಂತರಾಯಪ್ಪನವರು, ಈ ವಿಭಾಗೀಯ ವ್ಯವಸ್ಥಾಪಕರು CN ಸುರೇಶ್ ರವರು ಸಾಕಷ್ಟು ಕೊಳ್ಳೆ ಹೊಡೆದು ದುಡ್ಡು ನಮ್ಮ SC ST ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ. ಸಂವಿಧಾನದಲ್ಲಿ ನಮಗಾಗಿ ಅವಕಾಶಗಳಿವೆ. ಅವಕಾಶಗಳಿದ್ರೂ ಸಹಿತ ನಮ್ಮನ್ನು ವಂಚನೆ ಮಾಡಿ ಇವತ್ತು ನನ್ನ ಬೀದಿ ಪಾಲು ಮಾಡಿದ್ದಾರೆ. ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾನು ಬೀದಿ ಪಾಲು ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೀನಿ. ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಕಾ ಸ್ವಾಮಿ? ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ಪ್ರಜೆಗಳಿಗಾಗಿ ಇರುವಂಥ ದೇಶ. ನಮಗಾಗಿ ಅಧಿಕಾರಿಗಳು ನಮ್ಮಿಂದ ನಮ್ಮ ಟ್ಯಾಕ್ಸ್ಗಳು ತಿಂದು, ನಮ್ಮ ಟ್ಯಾಕ್ಸ್ಗಳೆಲ್ಲ ಇವರು ಸಂಬಳಗಳು ಕೊಟ್ಟು ಇವರು ನಮ್ಗೆ ವಂಚನೆ ಮಾಡ್ತಾರಂದ್ರೆ ಇನ್ನು ನಾವು ಏನು ಹೇಳಬೇಕಾಗಿದೆ ಸ್ವಾಮಿ? ತಾವೇ ಆಲೋಚನೆ ಮಾಡಬೇಕು. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸರ್ಕಾರನೂ ಇದ್ರ ಬಗ್ಗೆ ಎಚ್ಚೆತ್ತುಕೊಬೇಕಾಗಿದೆ.
ಸರ್ಕಾರಗಳು ನಡೀತಾ ಇರೋದೇ ಈ ಟೆಂಡರ್ಗಳ ಕಮಿಷನ್ಗಳಿಂದ. ನಾನು ಸಾಬೀತು ಮಾಡ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ 40%, ಈಗ ಯಾವ ಪರ್ಸೆಂಟ್ ಐತೆ? ಮಾನ್ಯ ಭೀಮಣ್ಣ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಈಶ್ವರ್ ಖಂಡ್ರೆ ಸಾಹೇಬರು ಇಂಥ ಅಧಿಕಾರಿಗಳು ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ದೇಶದಲ್ಲಿ? ಈ ದೇಶದಲ್ಲಿ ನಾವು ಬದುಕಬೇಕಾ? ಸಮಾಜದಲ್ಲಿ ನಾವು ಬಾಳ್ಬಹುದಾ? ಸಾಮಾಜಿಕ ಬಹಿಷ್ಕಾರ ಹಾಕಿದಾರಲ್ಲ, ಒಬ್ಬ ಎಸ್ಸಿಗಿರೋ ಅಂತ ಅವಶ್ಯಕತೆ ಹಕ್ಕುಗಳನ್ನು ಕಿತ್ಕೊಂಡಿರೋ ಅಂತ ವಿಚಾರ ಇದು. ಇದಕ್ಕೆ ಅನ್ಯಾಯ ಅಂದ್ರೆ ನೀವು ಜಾರಿ ನಿರ್ದೇಶನ, ನಾಗರಿಕ ಜಾರಿ ನಿರ್ದೇಶನಾಲಯ ಅಂತ ಇದೆ. ಹೌದು ಸ್ವಾಮಿ, ಕಂಪ್ಲೇಂಟ್ ಮಾಡಿದ್ವಿ ಸ್ವಾಮಿ. ಮಾಡಿದ್ವಿ, ಕೊಟ್ಟಿದ್ದೀವಿ ಸ್ವಾಮಿ. ಅದರಿಂದ ಪ್ರಯೋಜನ ಆಗಿದೆಯಾ? ಪ್ರಯೋಜನ ನೋಡ್ತಾ ಇದ್ದೀವಿ. ಇನ್ನು DCPಗಳನ್ನ ಅಲ್ಲಿ DO SP ಹಾಕಿಲ್ಲ, ಅವ್ರು ಹಾಕಿಲ್ಲ, ಈಗ ಹಾಕಿಲ್ಲ ಅಂತ ಕಥೆ ಹೇಳ್ತಾವ್ರೆ. ಇನ್ನು ನಡೆಯೋದ್ರಲ್ಲೇ ಇದೆ ಅದು. ಹೌದು ಸ್ವಾಮಿ, ಇನ್ನು ಅದು ಒಂದು ಬಂದಿಲ್ಲ. ಎಂಡಾರ್ಸ್ಮೆಂಟ್ ಕೇಳಿದ್ರೆ ಹೇಳ್ತಾರೆ. ಹೇಳಿದ್ರೆ ನಾನು ನನ್ನ ಇಷ್ಟಂತೆ ನಾನು ಮಾಡ್ತೀನಿ. ಇದು ನಿಗಮ, ನನಗೆಲ್ಲ ಅಧಿಕಾರ. ಈಗ 10,000 ಟೆಂಡರ್ 6,000 ಏನೋ ತೊಗೊಂಡಿದ್ರೆ ಅಂತ ಹೇಳಿದ್ರಲ್ಲ, ಅದು ಮೊದಲಿಂದ ಹೇಳಿ ಸ್ವಲ್ಪ ಸ್ಪಷ್ಟವಾಗಿ. ಸ್ವಾಮಿ, ಇಲ್ಲಿ RT ನಗರದಲ್ಲಿ ಕಿಂಗ್ ಫುಡ್ ಫರೂಕ್ ಅನ್ನೋರಿದ್ದಾರೆ. ಅವ್ರೇನ್ ಮಾಡ್ತಾರೆ, ರೈತರಿಂದ ವುಡ್ ಖರೀದಿ ಮಾಡ್ತಾರೆ. ಕಡಿಮೆ 10 ರೂಪಾಯಿ ಇದ್ರೆ 5 ರೂಪಾಯಿ ಖರೀದಿ ಮಾಡ್ತಾರೆ. ಇನ್ನು 5 ರೂಪಾಯಿ ಲಾಭ ಸಂಪಾದನೆ ಮಾಡಿ ಇವು ಕಂಪ್ನಿಗಳಿಗೆ ಹಾಕ್ತಾರೆ. ದಾಂಡೇಲಿ ಫುಡ್, ದಾಂಡೇಲಿ ಕಂಪ್ನಿ, ಹರಿಯಾಣ ಫೈಬರ್ಸ್ ಅಲ್ಲಿ ಕೊಟ್ಟು ಡಬಲ್ ದುಡ್ಡು ಮಾಡ್ತಾರೆ. ನಡಿತೋಪುಗಳೆಲ್ಲ ಪೂರ್ತಿ ಅರಣ್ಯ ಅಭಿವೃದ್ಧಿ ನಿಗಮ ವ್ಯಾಪ್ತಿಗೆ ಬರ್ತವೆ. ಹೌದು ಸ್ವಾಮಿ, ಬರ್ತಾವೆ. ಅವೆಲ್ಲ ನಡಿತೋಪುಗಳನ್ನ ನೀವು ಟೆಂಡರ್ ಮೂಲಕ ಖರೀದಿ ಮಾಡ್ತೀವಿ. ಆನ್ಲೈನ್ ಸ್ವಾಮಿ, ಈ ಪ್ರಕ್ರಿಮೆಂಟ್ ಸಾಹೇಬ್ರನ್ನವರು ದೊಡ್ಡ ಈ ಕರ್ನಾಟಕದಲ್ಲಿ ಡಾನ್ ಈ ವ್ಯಾಪಾರದಲ್ಲಿ ಯಾರನ್ನು ನಮ್ಮಂಥವ್ರನ್ನ ಬೆಳಕ್ಕೆ ಬಿಡೋದಿಲ್ಲ. ಈಗ ನಾವು ಸಪೋಸ್ ನಾವು ನಮ್ಗೆ ಆದ ಒಂದು ಫುಡ್ ಖರೀದಿ ಮಾಡ್ತಿದ್ರೆ ಅದನ್ನು ಫ್ಯಾಕ್ಟ್ರಿಗೆ ಡ್ಯಾಂಡ್ಲಿ ಕಂಪ್ನಿಗಳು ಕೊಡ್ತೀವಿ ನಾವು ಅಂದರೆ ಅವ್ರು ತಗೊಳೋದಿಲ್ಲ. ಯಾಕಂತ ಕೇಳಿದ್ರೆ ನಾವು ಬೇಕಿಲ್ಲ, ನಮಗೆ ಅವ್ರು ಸಪ್ಲೈ ಮಾಡ್ತಾರೆ, ಅವ್ರಿಗೆ ಕೊಡಿ ಅಂತ. ಅವರು 1 ರೂಪಾಯಿ ಬೆಲೆನ ಎಂಟಾಣಿ ಕೊಡ್ತಾರೆ. ಈ ವ್ಯವಸ್ಥೆ ಆಗಿಬಿಟ್ಟಿದೆ. ಈಗ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ವಿತೌಟ್ ಟೆಂಡರ್ 2 ಲಕ್ಷ ಟನ್ 6,500 ರೂಪಾಯಿ ಖರೀದಿ ಮಾಡಿದ್ದಾರೆ. ಆದರೆ ಈಗ ನಡೀತಾ ಇರೋದು 10,500 ಟನ್, 10,500 ರೂಪಾಯಿ 1 ಟನ್ಗೆ. ಎಷ್ಟು ಲಾಭ ಇದೆ ನೋಡಿ ಸ್ವಾಮಿ. ಇದು ಎಲ್ಲ ಇವು MDಗಳು ಅವರು ಇವರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾವ. ಹಂಗಂದ್ರೆ ನೇರವಾಗಿ ಇದರಲ್ಲಿ ಅಧ್ಯಕ್ಷ ನಿಗಮರು ಸಹ ಭಾಗಿಯಾಗಿದ್ದಾರೆ. ಅಧ್ಯಕ್ಷರು 100% ಭಾಗಿಯಾಗಿದ್ದಾರೆ. ಅಧ್ಯಕ್ಷರು ಬರೋದೇ ಅದಕ್ಕೆ. ಅಧ್ಯಕ್ಷ ಈ ಕಡೆ ಸ್ವಾಮಿ ಶಿವಣ್ಣ ಅಂತ. ಹೌದು ಸ್ವಾಮಿ, ಶಿವಣ್ಣ ಅವರು. ಅವ್ರಿಗೂ ಕೇಳಿದೆ ನಾನು, ಈ ಥರ ಅನ್ಯಾಯ ಆಗಿದೆ ನಮಗೆ ಮಾಡಿ ಸ್ವಾಮಿ ಅಂದರೆ ಟೆಂಡರ್ ಕರೀತೀನಿ ಬಿಡ್ರಿ ಅಂತ ಹೇಳ್ತಾನೆ. ಅವತ್ತಿನ ದಿವಸನೇ ಟೆಂಡರ್ ಕಂಡೀಷನ್ ಇದು ಮಾಡಿ ಕನ್ಫರ್ಮ್ ಮಾಡೋ ದಿವಸ ಇವ್ರ ಅವ್ರ ಮನೆಗೆ ಹೋಗಿದ್ದಾರೆ. ನೀವು ಈಗ SC ಕಮ್ಯುನಿಟಿ ಬರ್ತೀರಾ? ಹೌದು ಸ್ವಾಮಿ, ಹೌದು. ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ. ನ್ಯಾಯ ಸಿಗ್ಬೇಕಂದ್ರೆ ನೀವು ಜಾರಿ ನಿರ್ದೇಶನಾಲಯಕ್ಕೆ ಹೋಗ್ಬೇಕು. ಹೋಗಿದ್ದೀನಿ ಸ್ವಾಮಿ, DRC ಕಂಪ್ಲೇಂಟ್ ಮಾಡಿದ್ದೀನಿ ಸ್ವಾಮಿ. DRC ಅವರು ಎಷ್ಟು ಮಾತ್ರ ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳೇ ಇಲ್ಲಲ್ಲ, ಸಿಬ್ಬಂದಿ ಇಲ್ಲಲ್ಲ. SP ಇದ್ದಾರೆ ಬಂದು SP ಒಬ್ರು ಏನ್ ಮಾಡಕತ್ತ ಸ್ವಾಮಿ? ನರೇಂದ್ರ ಮೋದಿ ಏನ್ ಮಾಡಕತ್ತದ? ಇಲ್ಲ ಸಿದ್ದರಾಮಯ್ಯ ಏನ್ ಮಾಡಕತ್ತದ? ಅಲ್ಲಿ ಸಿಬ್ಬಂದಿ ಇರ್ಬೇಕಲ್ಲ. SP ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸ್ವಾಮಿ, ಕೊಟ್ಟಿದ್ದೀವಿ. ಇದನ್ನ ತಾವು ದಯಮಾಡಿ ಈ ಒಂದು ಅನ್ಯಾಯನ ನಿಮ್ಮ ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು TV ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಇಂಥ ಅಧಿಕಾರಿಗಳನ್ನ ಮಟ್ಟ ಹಾಕಬೇಕು. ಇಂಥ ಒಂದು ವ್ಯವಸ್ಥೆನ ತೆಗಿಬೇಕು. ನಿಮ್ಮಿಂದ ಸಾಧ್ಯ, ಮಂತ್ರಿಗಳಿಂದ ಸಾಧ್ಯ ಇಲ್ಲ, ಅಧಿಕಾರಿಗಳಿಂದ ಸಾಧ್ಯ ಇಲ್ಲ, ಮುಖ್ಯಮಂತ್ರಿಗಳಿಂದ ಸಾಧ್ಯ ಇಲ್ಲ, ಅರಣ್ಯ ಮಂತ್ರಿಯಿಂದನೂ ಸಾಧ್ಯ ಇಲ್ಲ. ನೀವು ಧ್ವನಿ ಎತ್ತಬೇಕು. ನೀವು ಧ್ವನಿ ಎತ್ತಿದ್ರೆ ನಮಗೆ ನ್ಯಾಯ ಸಿಗುತ್ತೆ. ನೀವು ಧ್ವನಿ ಎತ್ತಿಲ್ಲ ಅಂದರೆ ಮುಚ್ಚೋಗುತ್ತೆ. ಅವ್ರು ತಿನ್ನೋರು ತಿಂತಾನೆ ಅವರೇ. ಒಂಥರ ತಿಮಿಂಗಿಲಿ ಇದ್ದಂಗೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ. 100%.
ಸಚಿವರ ಗಮನಕ್ಕೆ ಏನಾದ್ರು ತಂದಿದ್ರ ತಂದಿದ್ದೀನಿ ಸ್ವಾಮಿ. ತಂದಿದ್ದೀನಿ. ಏನ್ ಹೇಳಿದ್ರು ಸಚಿವರು ಏನಾರು ಸಚಿವರು ನೋಡ್ತೀನಿ ಅಂತಾರೆ ಅಷ್ಟೇ ಹಾ. ಏನ್ ಇದ್ ಮಾಡಿ ತೆಲುಗಿನಾಗ ಹೇಳ್ತಾರೆ ಸೂಸ್ತಾನು ಸೇಸ್ತಾನು. ಅವರೇ ಕಿಂಗ್ ಸುಟ್ಟ ಹಾ? ನಮ್ಮ ನಿರ್ಧಾರ ಡೆಲ್ಲಿ ಗಂಟ ಹೋರಾಟ ಸ್ವಾಮಿ ನ್ಯಾಯಕ್ಕಾಗಿ. ಡೆಲ್ಲಿ ಕದ ತಟ್ತೀನಿ, ಪ್ರಧಾನಮಂತ್ರಿ ನೋಡ್ತೀನಿ ಸ್ವಾಮಿ. ಅದ್ರ ಪಾಡ್ಕದ್ ನಡೀಲಿ, ಅವ್ರು ಯಾರನ್ನ ನಡ್ಕೊಂಡ್ಲಿ. ನಮ್ಗೆ ಇದ್ರಾಗೆ ಅನ್ಯಾಯ ಆಗ್ಯದ ಅನ್ನಕ ಅವ್ರು ಟೆಂಡರ್ ಹಾಕಿ ನನಗೆ ನ್ಯಾಯ ಕೊಡ್ತಾರ. ಅವರು ಎಲ್ಲ ಗೌಡ್ರು ಅವರು ಇವರು ಇದ್ದಾರೆ. ಅದೇ ಅವರು ಹಿಂಗಾಗಿ ಪ್ರಬಲವಾಗಿದ್ದಾರೆ ಅವರು ಆ? ಪ್ರಬಲವಾಗಿದ್ದಾರೆ ಅಲ್ಲಿ. ಯಾರು? ಅದೇ ಒಕ್ಕಲಿಗರು ಗೌಡ್ರುಗಳಿದ್ದಾರೆ. ಗೌಡ್ರುಗಳಿಂದಾನೇ ಇವತ್ತು ನಡೀತಾರೆ. ಗೌಡ್ರುಗಳಿಗೆ ಮುಸ್ಲಿಂ ಬಾಂಧವ್ರು ನಿಡ್ಕೊಂಡವ್ರೆ. ಮುಸ್ಲಿಂ ಬಾಂಧವರು ಇಷ್ಟು ದುಡ್ಡುಗಳು ಪ್ಯಾಕೆಟ್ಗಳೆಲ್ಲ ತಗೊಂಡೋಗಿ ಎಮ್ ಡಿಗೆ, ಇಡಿಗೆ, ಇವರಿಗೆ ಸುರೇಶ್ DF ಕೊಟ್ಟು ನನ್ನ ಅಧೋಗತಿಗೆ ತಂದಿದ್ದಾರೆ. ಬೇಕಾ ಸ್ವಾಮಿ ಇದು? ಎಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ? ಸಂವಿಧಾನ ಎಲ್ಲಿ? ಯಾರಿಗೆ ಸಂವಿಧಾನ, ಯಾರಿಗೆ ಪ್ರಜಾಪ್ರಭುತ್ವ? ದುಡ್ಡಿರೋರ್ಗೆ ಮಾತ್ರ, ದೊಡ್ಡ ಕಂಡ್ರಿಗೆ, ಕದೀಮರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ಇದ್ರ ಬಗ್ಗೆ ಕಾನೂನು ಹೋರಾಟ